ನಮಸ್ಕಾರ. ರಾರಾವಿಯಿಂದ ಮತ್ತೊಂದು ಪ್ರಮುಖ ಸುದ್ದಿ. ರಾರಾವಿ ಗ್ರಾಮದ 4, 5 ಮತ್ತು 6ನೇ ವಾರ್ಡ್ಗಳ ನಿವಾಸಿಗಳು ಕಳೆದ ಹಲವಾರು ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ಶುದ್ಧ ಕುಡಿಯುವ ನೀರು ಸಿಗದೆ ಪ್ರತಿದಿನವೂ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳ ಪರಿಶೀಲನೆ ವೇಳೆ ತಿಳಿದುಬಂದಿರುವ ಮಾಹಿತಿ ಪ್ರಕಾರ ಈ ವಾರ್ಡ್ಗಳಿಗೆ ನೀರು ಪೂರೈಸಬೇಕಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವು ಸೂಕ್ತ ನಿರ್ವಹಣೆಯ ಕೊರತೆಯಿಂದ ಸಂಪೂರ್ಣವಾಗಿ ಹಾಳಾಗಿದೆ. ಹಲವು ವರ್ಷಗಳಿಂದ ಈ ಸಮಸ್ಯೆ ಮುಂದುವರೆದಿದ್ದರೂ ಇದುವರೆಗೆ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪರಿಣಾಮವಾಗಿ 4, 5 ಮತ್ತು 6ನೇ ವಾರ್ಡ್ನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಗ್ರಾಮದ ಕೊನೆಯ ತುದಿಯಲ್ಲಿರುವ ಮತ್ತೊಂದು ಶುದ್ಧ ನೀರಿನ ಘಟಕಕ್ಕೆ ತೆರಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಆದರೆ ಅಲ್ಲಿ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನೀರಿಗಾಗಿ ಆಗಮಿಸುವುದರಿಂದ ದೀರ್ಘ ಸಮಯ ಸಾಲಿನಲ್ಲಿ ಕಾಯಬೇಕಾಗುತ್ತಿದ್ದು ನೀರು ಪಡೆಯುವುದು ಅತ್ಯಂತ ಕಷ್ಟಕರವಾಗಿದೆ. ಈ ಸಮಸ್ಯೆಯಿಂದ ಮಹಿಳೆಯರು, ಹಿರಿಯ ನಾಗರಿಕರು ಹಾಗೂ ಮಕ್ಕಳು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದು ಪ್ರತಿನಿತ್ಯ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಯ ಮತ್ತು ಶ್ರಮ ವ್ಯಯಿಸಬೇಕಾಗಿದೆ. ರಾರಾವಿ ಗ್ರಾಮ ಪಂಚಾಯತ್ ಆಡಳಿತವು ಈ ಗಂಭೀರ ಸಮಸ್ಯೆಯನ್ನು ತುರ್ತು ಆದ್ಯತೆಯ ಮೇರೆಗೆ ಪರಿಗಣಿಸಿ ಹಾಳಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡಲೇ ದುರಸ್ತಿಪಡಿಸಿ 4, 5 ಮತ್ತು 6ನೇ ವಾರ್ಡ್ನ ಎಲ್ಲಾ ನಿವಾಸಿಗಳಿಗೆ ನಿರಂತರವಾಗಿ ಶುದ್ಧ ಕುಡಿಯುವ ನೀರು ದೊರೆಯುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾರಾವಿಯಿಂದ ವರದಿ. ಧನ್ಯವಾದಗಳು. ಕುಡಿ ನೀರು ಬರುವಂಥ ನೀರುಗಳೇ ಚೆನ್ನಾಗಿಲ್ಲ. ಅದೊಂದು ಪಾಯಿಂಟ್ ಆಗಿ ಆ ನೀರು ಅವಲಂಬಿತ ಆಗಿರೋದು ಜನರೆಲ್ಲರೂ ಫಿಲ್ಟರ್ ನೀರಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಫಿಲ್ಟರ್ ನೀರು ಬೇಕಂತಾರೆ. ಫಿಲ್ಟರ್ ನೀರೇ ಇಲ್ಲ ಅಂದರೆ ಎಲ್ಲಿ ಹೋಗ್ಬೇಕು ಜನ? ಮುದಿಯರು ಯಜಮಾನರಾಗಲಿ ಮತ್ತು ರೋಗಗ್ರಸ್ತರಾಗಲಿ ಮಕ್ಕಳಾಗಲಿ ಈಗ ಅವ್ರಿಗೆ ರೋಗ ಬಂದರೆ ಇನ್ನು ಫಿಲ್ಟರ್ ನೀರು ಕುಡಿಯೋಕೆ ಹೇಳ್ತಾರೆ ಡಾಕ್ಟ್ರುಗಳು. ಎಲ್ಲಿ ಹೋಗ್ಬೇಕು ಅವರು? ಅಲ್ಲಿ ಹೋದ್ರೆ ರಂಗಪದ ಗುಡ್ಡ ಹೋಗ್ಬೇಕು, ಇಲ್ಲ ರಾಮಲಿಂಗ ಗುಡ್ಡ, ಅಲ್ಲಿಗೆ ಸರಿಯಾಗಿ ಬಿಡ್ತಾರೆ. ಅಲ್ಲಿ ಇದ್ದಂಥ ಕರೆಂಟ್ ಅಭಾವ ಇದೆ. ಇಲ್ಲಿ 3 ವಾರ್ಡ್ ಇದಾವೆ. 3 ವಾರ್ಡ್ ಎಲ್ಲ ಸಮ್ ಏರಿಯಾಗಳು ಇವೆಲ್ಲ. ಸೊ ಯಾವ ಥರ ಇದನ್ನು ಇಮಿಡಿಯೇಟ್ಲಾಗಿ ರೆಡಿ ಮಾಡಿ ಕೊಡಬೇಕು. ಮಕ್ಕಳಿಗೆ ಮತ್ತು ಜನರಿಗೆ ಎಲ್ಲ ಉಪಯೋಗ ಮಾಡಿಕೊಡ್ಬೇಕು, ಸುವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲೂ ಅರ್ಧ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಇದಕ್ಕೆ ಮಾತ್ರ ಆದ್ಯತೆ ಕೊಡ್ಬೇಕಾ? ಒಂದು ವೇಳೆ ಕಾರಣಕ್ಕೂ ಇದನ್ನ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಸೂಪರ್ ವಿಲೇಜ್ ಏನಿದಾವ ಎಲ್ಲಿದಾರ ಅವೆಲ್ಲ ಸೇರಿ ಒಂದು ಹೋರಾಟ ಮಾಡೋದು ಪಕ್ಕ.